Yes, welcome back to Mr. Imsasa YouTube channel. ಸೊ 2 ದಿನ ಅದು ಸ್ವಲ್ಪ ನೆಗಡಿ ಕೆಮ್ಮು ಬಂದ್ಬಿಟ್ಟೈತಿ. ಅದಕ್ಕೋಸ್ಕರ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅಂಥಪರಿ ಏನು ಆರಾಮಾಗಿಲ್ಲ. ಒಂದು ಹೋಮ್ ಮೇಡ್ ಆಯುರ್ವೇದಿಕ್ ಕಷಾಯ ಮಾಡಾಕತ್ತಾರೆ ಈಗ. ಕಷಾಯ ಎಲ್ಲ ಇಲ್ಲೇ ಅದಾವು, ಕಷಾಯದ ಗಿಡಗಳು. ಪುದೀನ ಮತ್ತೆ ಯಾವ್ದು ಬೇಕು ಕೈಯಾಗ? ತುಳಸಿ ಗಿಡ ಎಲ್ಲೈತೆ? ತುಳಸಿ ಪುದೀನ 2. ಇದು ಏನು ಮತ್ತೆ? ಇದು ಅಲ್ಲೈತಲ್ಲ ಹಾಂ. ಏನು ಅಜ್ವಾನ ಏನು ಅದಕ್ಕೆ ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲಾರ್ದ ಗಿಡ ಬೆಳೆಸಿರ್ತಾರೆ. ಸ್ವಚ್ಛ ತೊಳ್ಕೊಂಡು ಏನು ಇದು ಬೆಲ್ಲ ಹಾಕಿ ಆಲ್ರೆಡಿ ಮಾಡಿದ್ದೇನೆ ಚಾಯ್. ಬೆಲ್ಲ ಹಾಕಿ ಚಾ ಪುಡಿ ಹಾಕಿ ಚಾ ಮಾಡಿದ್ದು ಅದ್ರಾಗ ಎತ್ತು ಹೋಗಿರ್ಲಿ. ಈಗ ಒಂದು ಸ್ವಲ್ಪ ಚಾ ಪುಡಿ ಹಾಕ್ತಾ ಬೆಳ್ಳುಳ್ಳಿ ಹಾಂ ಒಗ್ಗರಣೆ ನೋಡಿಬೇಕಿಲ್ಲ ಸುಮ್ಮನೆ. ಆದ್ರೆ ಕುಡಿಯಾಕ ಗಟ್ಟಿರ್ಬೇಕು. ಅಷ್ಟು ಈಸಿ ಸ್ಮೂತ್ ಟೇಸ್ಟ್ ಅಂತ ಇರಲ್ಲ. ಹಾಕನ್ಬೇಕು ಕುಡಿದ್ರೆ ಅವಾಗ ಹೋಗೋದದು. ಬೆಳ್ಳುಳ್ಳಿ ಹಾಕಿ ಚೆನ್ನಾಗುತ್ತಾಳ ನಾವು ಏನು ಗತಿ ಕಾಣಿಸ್ತಾಳ ಏನು ಬೆಳ್ಳುಳ್ಳಿ ಹಾಕಿ ನನಗೆ ಗಂಜಿ ಬರಬೇಕು. ನಾ ಶುಂಠಿ ಹಾಕಿ ನೋಡಿದ್ದೆ ಹೋಗಬೇಕು ಬೆಳ್ಳುಳ್ಳಿ ಅದ್ರಾಗ. ನೆಕ್ಸ್ಟ್ ನಮ್ಮ ಖಾರಗಿನ ಹಾಕ್ತೇನೆ ಮತ್ತೆ ಅರ್ಶಿನ ಪುಡಿ ಹಾಕ್ತೀನಿ. ಹಾಂ ಇದು ಶುಂಠಿಲ್ಲ ಅರ್ಶಿನ ಪುಡಿ ಬೇ ಸಿಕ್ಕಿದ್ ಬೇಕಂತ ಹಾಕಾಗುತ್ತೇನು? ಅದಕ್ಕೊಂದಿಷ್ಟು ಹಾಕೋದಿದ್ರೆ ಏನು ಎಲ್ಲ ಬೆಲ್ಲ ಲವಂಗ ದಾಲ್ಚಿನ್ನಿ ಕರಿಮೆಣಸು ಸ್ವಲ್ಪ ಲೈಟಾಗಿ ಟ್ಯಾಬ್ಲೆಟ್ ಮಾಡಿಕೊಂಡು ಓಕೆ ಇದ್ರಾಗ ಹಾಕಿಬಿಟ್ರಿ. ಇವತ್ತೇನು ನೆಗಡಿ ಅಂಜಿ ಓಡ್ಬೇಕು. ನಾನು ಮ್ಯಾಲೆ ಮತ್ತು ಅಜ್ವಾನ್ ಇರೋದು ಹರಿತಾರೆ ಸ್ವಲ್ಪ ಅದನ್ನ ಹಾಕ್ತಾರೆ ಇದ್ರಾಗ. ಈಗ ನೋಡಕ್ಕೆ ಇಷ್ಟು ಭಯಂಕರ ಕಾಣೋದೈತಿ. ಹೆಂಗೆ ಕುಡಿದಪ್ಪ ಇದನ್ನ ಅನ್ಸಿತ್ತು. ಗಟ್ಟಿರ್ಬೇಕು ಕುಡಿಯಾಕ, ಭಾಳ ಗಟ್ಟಿರ್ಬೇಕು ಕುಡಿಯಾಕ. ದವಾಖಾನೆಗೆ ಹೋಗಿ ರೊಕ್ಕ ಇಡ್ಬೇಕಾಗತ್ತೆ. ಇಲ್ಲೇ ಐತೆ ಔಷಧ ನಂಗೆ ಗೊತ್ತಿಲ್ಲ. ಅದು ನೀವು ಬಾಟ್ಲಿ ಎಣ್ಣೆ ಅದು ಬಂದು ಕೊಟ್ಬಿಡ್ತಾರೆ ಹಾಕು ಮತ್ತೆ ಒಳ್ಳೆ ಅದೇ ಜಾಮು. ಇದು ಹಂಗೆ ಸ್ವಲ್ಪ ಇದು ಸಣ್ಣದ ಔಷಧ ಕೊಡಕ್ಕೆ ಹೆಂಗೆ ಅನಿಸುತ್ತಲ್ಲ ಮಾರಿ ಹಂಗೆ ಆಯ್ತು. ಇನ್ನೊಂದು ಪಲಾವ್ ಎಲ್ಲ ರೆಡಿ ಮಾಡ್ಕೊಂಡಾಳ ನಮ್ಮ ಮಮ್ಮಿ. ಗ್ಯಾಸಿನ ಮ್ಯಾಗ ಮಾಡೋಲಾಗ ಗ್ಯಾಸಿನ ಮ್ಯಾಗ ಪಲ್ಯ ಮಾಡ್ಯ ಚಪಾತಿ ಪಲಾವು ಒಲೆ ಮ್ಯಾಗ ಮಾಡಾಕತ್ತ. ಚಪಾತಿ ಮಾಡಾಕತ್ತೀವಿ. ಇಷ್ಟು ಚಪಾತಿ ಈಗ ಎಷ್ಟಂದ್ರೆ ಇಷ್ಟು ಚಪಾತಿ ನಮ್ಮ ಮಮ್ಮಿ ಮಾಡಾಕತ್ತ. ನಾನು ಅಚ್ಚ ಮಾಡಿಕೊಡಾಕತ್ತೀನಿ. ಯಾಕಂದ್ರೆ ಇವತ್ತೊಂದು ಏನೋ ಐತಿ ಹೇಳ್ತೀನಿ, ವೇಟ್ ಮಾಡಿರಿ. ಇವತ್ತು ನಮ್ಮ ಮಮ್ಮಿ ತವ್ರ ಮನೇಲಿಂತ್ರ ಬುತ್ತಿ ತರಾಕತ್ತಾರ. ಹಿಂಗೆ ಪ್ರೆಗ್ನೆಂಟ್ ಇದ್ದಾಗ ಬುತ್ತಿ ರೊಟ್ಟಿ ತಂದು ಕೊಡ್ತಾರಲ್ಲ ಆ ಥರ ತರಾಕತ್ತಾರ. ನಮ್ಮ ಮಮ್ಮಿ ತವ್ರ ಮನೆಯವ್ರು ಎಲ್ಲರೂ ಬರಾಕತ್ತಾರ ಬುತ್ತಿ ತೊಗೊಂಡು. ಅದಕ್ಕೆ ನಮ್ಮ ಮಮ್ಮಿ ಚಪಾತಿ ಪಲ್ಯ ಮತ್ತು ಇನ್ನೊಂದು ಏನೇನು ಮಾಡಾಕತ್ತಾರ. ಮುಂಚೆ ನಾವು ಇದ್ದಿದ್ದು ಬೆಂಗಳೂರು ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೆ ಸೆಟ್ ಹಾಕಿನ ಭಾಳ ಸ್ವಲ್ಪ ಟೈಮ್ ತೊಗೊಳತೈತಿ. ಇಲ್ಲಿದ್ದವ್ರಿಗೆ ನಾವು ಮುಂಚೆ ಇಲ್ಲೇ ಇದ್ವಿ, ಕರೆಕ್ಟಾಗಿ ಇತ್ತು. ಹೆಂಗೆ ಅಡ್ಜಸ್ಟ್ ಆಗಿದ್ವಿ. ಬಟ್ ಒಮ್ಮಿದೊಮ್ಮೆಲೆ ಅದೇನಂತಲ್ಲ ನೀರಾಗಿದ್ದವ್ರನ್ನ ನೆಲದ ಮೇಲೆ ಹಾಕಿದ್ರೆ ಹೆಂಗಾಗುತ್ತೆ ಆ ಥರ ಆಗ್ಬಿಡ್ತೈತಿ. ಈಗ ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ಬಿಡ್ತೈತಿ ಹೊಳ್ಳಿ. ಆಮೇಲೆ ಒಂದಿಷ್ಟು ಶಾರ್ಟ್ ವಿಡಿಯೋಸ್ ಮಾಡಬೇಕು, ಒಳ್ಳೆ ಒಂದು ಕಂಟೆಂಟ್ ಇರೋದು, ಚೆಂದಾಗಿ ಒಂದು ಮೆಸೇಜ್ ಇರೋದು ಮಾಡ್ಬೇಕಂದ್ರೆ ತಲೆನೇ ಓಡಾಗೋತಿಲ್ಲ. ಅದು ಯಾಕೆ ಕೊಡೋಲ್ಲ ಗೊತ್ತಿಲ್ಲ. ಅಲ್ಲಿ ಹೋರಿ ಬೆವ್ರಿಗೆ ಹೋರಿ ನೀವು ಮತ್ತೆ ಕರ್ಕೊಂಡು ಹೋರಿ. ಅಲ್ಲೇ ಬಣತನ ಮಾಡ್ತಾಳ, ಅಲ್ಲೇ ಮಾಡ್ಕೊಂಡು ಕೇಳ್ತಿದ್ರೆ ಅಲ್ಲೇ ಇರ್ರಿ. ಯಾಕಂದ್ರೆ ಅಲ್ಲೇ ಇದ್ರಿ ನೀವು ಇಷ್ಟು ದಿನ. ಬೇ ಈ ಸರಿ ನಿನಗೆ ಬೆಂಗಳೂರು ನೀ ಟಕ್ಕನ ಬಂದ್ರೆ ಏನಾಗುತ್ತೆ? ಏನಾಗತ್ತ ಒಂದ್ 2 ದಿನ ಅಷ್ಟೇ, ಆಮೇಲೆ ಇರ್ತೇನೆ ಬರಬ್ರಿ ಆಗತ್ತ. ನನಗೂ ಹಂಗೆ ಆಗ್ಬಿಟ್ಟೈತಿ. ಹುಟ್ಟಿ ಬೆಳೆದು ಊರು ಬಿಟ್ಟು ಒಂದ್ 4 ದಿನ 3 ವರ್ಷ ಹೋಗಿರಿ ನೀವು. ಬಿಸಿಲು ಭಾಳ ಐತಿಲ್ಲ ನಿನಗೆ, ಇದು ಹೇಳಾಗುತ್ತಿಲ್ವೇನ? ನಾ ಇಂಥ ಬಿಸಿಲಾಗ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಈಗ ನೀವು ಬೇ ಹಾಕತ್ತೀರಂತ ಬಿಟ್ಟಿನಿ. ನಾ ಹೇಳೋದು ಅರ್ಥ ಆಗುತ್ತಿಲ್ಲ ನಮಗೆ. ಅಲ್ಲಿ ಇದ್ದವ್ರಿಗೆ ಇದು ಇಮಿಡಿಯೇಟ್ಲಿ ಬಂದವ್ರಿಗೆ ಅವ್ರಿಗೆ ಅನುಭವ ಇರ್ತೈತಿ. ನನಗೆ ಇವ್ರಿಗೆ ಗೊತ್ತಾಗೋದು. ನನಗೆ ಅದ್ರಾಗ ಒಂದು ಸ್ವಲ್ಪ ಆರಾಮಿಲ್ಲದಂಗೆ ಆಗುತ್ತಿದ್ದಲ್ಲ, ಮತ್ತೆ ಸುಸ್ತಾಗುತ್ತೈತೆ ಅಷ್ಟೇ. ಮತ್ತೆ ಹೇಳ್ತಿದ್ರು ಕರೆಕತ್ತೈತೆ ನೋಡಿ ನಿನಗೆ.
ಬಂದ ಈಗ ಮಾತಾಡ್ಕೊತ ಕೂತ ನಮ್ಮ ಅಪ್ಪನ ಜೊತೆ. ಹಿಂಗೆ ಮಾತು ಬಂದ್ಬಿಡ್ತಾರೆ. ಏನು ಬೇಕು ನಿನಗೆ? ಹೌದೌದು. ಆಟೋ ತುಂಬಾ ಬಂದಿದ್ದಲ್ಲ. ನಮ್ಮಮ್ಮ ಲಕ್ಷ್ಮಿ ತಗೋರ ಇಡೀ ಲಕ್ಷ್ಮಿ ಒಟ್ಟು ನೋಡ್ಬೇಕು ನೀ ಬೇಗ ಉಳ್ಕೋತೀಯ ಮುಖಮಲ್ಲಿ ನೋಡ ನನ್ನ ಓದ್ತಾರ ನಿಮ್ಮ ಮೊಮ್ಮಕ್ಕಳು ಬಿಟ್ಟಾಗಲ್ಲ ಸುನಂದ ಸನ ಓದ್ಬೇಕಿದ್ರು ಆಯ್ತು ಓದಿ ಕಟ್ಬಿಟ್ಟಿದ್ರು ಈಗ ಅವತ್ತಿಗೆ ನಿಮ್ಮ ಮೊಮ್ಮಕ್ಕಳು ಬರ್ತಾಯಿಲ್ಲ ಏನ್ ಹೇಳೋದು ಕಣ್ಣು ಇಟ್ಟಲ್ಲ ಈಕಿ ಅಂಟು ಮಾಡ್ಯಾನ ಮಾಡಿಲ್ಲ ಹಂಗಲ್ಲ ರೊಟ್ಟಿ ಜೋಳ ಇಡ್ತಾರ ಹಂಗೆ ನೀನು ಉಸು ರೊಟ್ಟಿ ಒಂದೊಂದ್ ಅಲ್ಲ ಅದ್ರಾಗ ಇದು ಎಷ್ಟ್ 5 ರೊಟ್ಟಿ ಫುಲ್ ಖಾಲಿ ಮಾಡ್ಬೇಕು ಅವನ್ನೆಲ್ಲ. ರೊಟ್ಟಿ ಕಡೆ ಕರ್ಕೊಂಡ್ ಬಂದ್ಬಿಡ ಚಟ್ನಿ ಇಲ್ಲ ಬದ್ನಿಕಾಯಿ ಪಲ್ಯ ಹಚ್ಕೋ ಚಪಾತಿ ಬದ್ನಿಕಾಯಿ ಇದು ಕೊಡ ಇತ್ತು ನೋಡ್ರಿ ಜಿಲೇಬಿ, ಇದು ಹಿಂಡಿ ಪಲ್ಯ, ಕಡ್ಲಿಟ್ಟು, ಅವ್ರಿಗೆ ಏನೇನು ನೋಡಿ 3 ಥರದ ಪಲ್ಯ, ಅನ್ನದು ತಂದಾರ. ಇದೇನು ಜಿಲೇಬಿ, ಚಪಾತಿ, ಕುರುಡಿ, ಇದು ಏನಂತಾರಲ್ಲ ಇದಕ್ಕೆ ಬಾನ್, ಕಜ್ಜಿಕಾಯಿ, ರೊಟ್ಟಿ, ಇಷ್ಟು ಬುತ್ತಿ ರೊಟ್ಟಿ ತಂದ. ನೀವು ಎಷ್ಟು ಆತತ್ ಕರೆಯತ್ತೀನಿ, ನೀವು ಬರೋಕ್ಕಾಗಲ್ಲ ಜಲ್ದಿ. ಬಾ ಉಣ್ ಬಾ. ಹ್ಞೂ
ನೆಳ್ಳಿಗೆ ಹಚ್ಚು ಗಾಡಿ ಬಿಸ್ಲಿಗೆ ಆಗೈತಿ ಹಾಕೊಂಬರ್ಲಾ ಇಲ್ಲಿ ಹೊರಗೆ ಕೂತ್ಕೊಂತೀನಿ ಎಣ್ಣೆ ಹಾಕೊಂಬರ್ಲಾ ನಿಂಗೂ ಇಬ್ರು ಅಂತ ಹಾಡು ಊಟ ಚಪಾತಿ ಒಲ್ಲೆ ಅಂದ್ರೆ ರೊಟ್ಟಿನೇ ತಿಂದಿ ನೋಡಿ ಹಾಂ ನಾ ಇನ್ನೂ ತಿಂದಿಲ್ಲ ನಾ ಬರೀ 2 ಖರ್ಚಿಗೆ ಅಷ್ಟೇ ತಿಂದೀನಿ ಔಟ್ಫಿಟ್ ತೋರ್ಸಂತಮ್ಮ ಬೇಡ ಚಂದ ಕಾಣತ್ತಿಲ್ಲ ಹೋಗಿ ಎಂದಕ್ಕೆ ಸರಿ ಮತ್ತೆ ಎಲ್ಲರೂ ಹಸಿರು ಸೀರೆ ತರ್ತಾರೆ ಅಂದ್ರೆ ಈ ಸಲ ಯಾಕೆ ಚೇಂಜ್ ಆಯ್ತು ಕೆಂಪೇನಿದು ಒಟ್ಟು ಹೆಂಗಾರ ಮಾಡಿ ಸಮರ್ಥನೆ ಮಾಡ್ಕೊಂಬಿಡು ನಮ್ಮ ಹಳೆದವರು ನಾವು ಇಬ್ರು ಸೇರಿ ಊಟ ವಜ್ಜು ಮಾಡಾಗುತ್ತೀವಿ ಜಳ ಭಾಳ ಐತಿ ಜಳ ಐತಿ ಸೊ ಊಟ ಇದ್ರೊಳಗೆ ಯಾವ ತಿನ್ನಲಿ ಯಾವ್ದು ಬೆಳಿ ಎಲ್ಲ ತಿನ್ನೋಕ್ಕಾಗಲ್ಲ ನನಗೆ ಇದು ಸ್ವೀಟಾಗಿ ಏನು ಇದು ಗೊತ್ತಾಗ ನನಗೆ ಜುಣ್ಕ ನಾ ಇದು ಮಾಡೀನಿ ಅದನ್ನು ಹಿಟ್ಟಿನ ಪಲ್ಯ ನಿಂಗಪ್ಪಣ್ಣ ಮಳಗಾಯಿ ತುಂಬಾ ರೀ ಮಳಗಾಯಿ ತುಂಬಾ ರೀ ಯಾರ್ದು ಧರ್ಮಪ್ಪಣ್ಣ ಯಾರು ಹೇಳು ಧರ್ಮಪ್ಪಣ್ಣ ಮಳಗಾಯಿ ತುಂಬಾ ರೀ ಚನ್ನಪ್ಪಮ್ಮ ಮಳಗಾಯಿ ತುಂಬಾ ರೀ ಬಾಲಪ್ಪಣ್ಣ ಮಳಗಾಯಿ ತುಂಬಾ ರೀ ನಿಂಗಪ್ಪಮ್ಮ ಮಳಗಾಯಿ ತುಂಬಾ ಶಿವನಂದಣ್ಣ ಮಳಗಾಯಿ ತುಂಬಾ ಇದು ಸುನೀತಾ ಅವ್ರ ಮಮ್ಮಿ ಅವ್ರ ತವ್ರ ಮನೆ ಕಡೆಯಿಂದ ಆಗಿದ್ದು ಇದು ಕೂಸ್ ಅಂತಾರು ಏನದು ಸೀಮಂತ ಅಂತಾರು ಗೊತ್ತಿಲ್ಲ ಆದರೆ ಬಟ್ ಏನೋ ಒಂದು ಫಂಕ್ಷನ್ ಚಂದ ಇತ್ತು ಹಾಂ ಬುತ್ತಿ ರೊಟ್ಟಿ ಥರದ್ದು ಅನ್ಬೋದು ಅದಿಲ್ಲ ಎಷ್ಟು ಕುದಿಯತ್ತಲ್ಲ ಎಷ್ಟು ಕುದಿಯೈತಿ ಇಲ್ಲಿ ಫ್ಯಾನ್ ಹಚ್ಕೊಂಡು ಕುಂತ್ರೆ ಸಮಾಧಾನ ಇಲ್ಲ ಅಷ್ಟು ಕುದಿ ಸುಮ್ ಕೂತಾರ ಬೆವ್ದು ಬಿಟ್ಟಿ ನಾವು ಬರೀ ಮಡಿ ಹೊಡ್ಯಾಕತ್ತ ಹೋಗಿ ಗಪ್ಪಾಗಿಲ್ಲ ಕರೆ ಇವ್ರು ನಮ್ಮ ಅಕ್ಕಾರ ನೋಡ್ರಿ ಹಾಯ್ ಮಾಡಕ್ಕ ಇವರು ನಮ್ಮ ಅಕ್ಕಾರ ಇವರು ನಮ್ಮ ಅಮ್ಮ ಇವರು ನಮ್ಮ ಅಕ್ಕರು ಇವ್ರು ನಮ್ಮ ದಡವರು ಇವರು ನಮ್ಮ ಅಕ್ಕನ ಮಗಳು ರುಕ್ಮಿಣಿ ಹಾಯ್ ರುಕ್ಕು ಹಾಯ್ ಮಾಡ್ರಕ್ಕು ನಿನ್ನ ಹೆಸರೇನು ಆ ನಿನ್ನ ಹೆಸರೇನ ವಿನೋದ್ ಅಲ್ಲ ಹೊಂಟ್ರಿ ಎಲ್ಲರೂ ಹ್ಞೂ ಹೇಳ್ಬೆ ನಮ್ಮ ಮಮ್ಮಿಯವ್ರ ಮಮ್ಮಿ ಅಮ್ಮ ನೋಡಿ ನಮ್ಮವ್ವ ನಾವ್ವಾರಿ ಇವ್ರು ಹೊಂಟ್ರಿ ಹೋಗಕ್ಕೆಲ್ಲ ರೆಡಿ ಆದ್ರಿ ಈಗ ವಾಪಸ್ ಎಲ್ಲ ಬುತ್ತಿರ್ತಿ ಎಲ್ಲ ಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು
ಇದು ನಮಗೆ. ಇವು ನನ್ನ ಸೀರೆಗಳು, ಇವು ಶರ್ಟ್ ಪ್ಯಾಂಟ್, ಪೀಸ್ ಪ್ಯಾಂಟ್, ಟವೆಲ್ಲ, ಟಪ್ಪಿಗೆ ಎಲ್ಲ ಮುಗೀತು. ಫಂಕ್ಷನ್ ಅದರಲ್ಲಿ ಬುತ್ತಿ ತಂದು ಸೀರೆ ಉಡಿಸಿ ಎಲ್ಲರಿಗೂ ಬುತ್ತಿ ತಿನ್ನಿಸಿ ಎಲ್ಲ ಮುಗಿಸ್ಕೊಂಡು ಹೋದರು. ನಮ್ಮಿ ತವ್ರ ಮನೇಲಿಂದ ಬಂದಿದ್ರು. ಮೊದಲೇ ನಾ ಕಪ್ಪು, ಇಲ್ಲಿ ಬಂದು ಇನ್ನೂ ಇಷ್ಟು ಜಾಸ್ತಿನೇ ಆಗ್ಬಿಟ್ಟಿನಿ. ಕಲರ್ ಮುಖ್ಯ ಅಲ್ಲ, ಒಳ್ಳೆ ಮನಸ್ಸು ಮುಖ್ಯ. ಒಂದು ಪ್ರೆಗ್ನೆಂಟ್ ಇರೋ ಹೆಣ್ಮಗಳನ್ನ ಖುಷಿಪಡಿಸ್ಬೇಕಂತ ಮನೆಯಾಗ ಏನೇನೇನೇನೇನೇನೋ ಮಾಡ್ತಾರೆ. ಆದ್ರೆ ಒಂದಿಷ್ಟು ಜನದ್ದು ಏನೋ ಅಂತಾರಂತ ಅದಕ್ಕೆ ತಲೆ ಕೆಡ್ಸ್ಕೊಂಡು ಕುಂದ್ರಕ್ಕಾಗಲ್ಲ. ಯಾಕಂದ್ರೆ ನಮ್ಮನ್ನ ಇಷ್ಟಪಡೋರು, ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು 3 ಮಂದಿ ಅದಾರಂದ್ರೆ ಒಬ್ಬರು ಇಬ್ಬರು ನಮ್ಮ ಬಗ್ಗೆ ಗೊತ್ತಿಲ್ಲರ ಏನೇನೋ ಮಾತಾಡ್ತಾರಂದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೊಡೋಕ್ಕೂ ಆಗಲ್ಲ. ಈಗ ನನ್ನ ಗಂಡ ಇದೇನು ಮಾಡತ್ತಾರ ತೋರಿಸ್ತೀನಿ, ಒಳಗದೀನಿ. ಚಕ್ಕ ಭರ್ಜರಿ ಚಕ್ಕ ನಡೆದೈತಿ. ಏನು ಹೋಮ್ವರ್ಕ್ ಬರೆಯತ್ತಿ ಏನು? ಸುಮ್ ಗೀಚಾತ್ರಿ ಏನಾರ? ಹಾಂ, ಒಬ್ರ ಬರಾಡತ್ರಿ, ಇಬ್ರು ಬರಾಡತ್ರಿ? ಹಾಂ, ಒಬ್ರೊಬ್ರಾ? ಇಲ್ಲಿಂದ ಹೆಂಗೈತೆ ನೋಡ್ರಿ ವ್ಯೂ ಪಾಯಿಂಟ್, ಸುಂದರ ತೋಟದ್ದು. ಅಲ್ಲಿ ಮನೆ ಅದಾವು, ಇಲ್ಲಿಂದ ಅವರಲ್ಲ ಸ್ಟಾರ್ಟ್. ಇದು ಕ್ಯಾನಲ್ ಅಲ್ಲ, ಇಲ್ಲಿಂದ ಚಂದ ಕಾಣುತ್ತಲ್ಲ, ಎಷ್ಟು ಭಾರಿ ಕಾಣುತ್ತೆ. ಎಸ್, ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಮೊನ್ನೆ ಸಲ ಆಯಿತು, ಈ ಸಲ ಆಯಿತು. ಒಂದು ಜಾಯಿಂಟ್ ಫ್ಯಾಮಿಲಿ ಒಳಗೆ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಯಾಕಂದ್ರೆ ಮುಂಚೆ ನಾನು ಜಾಯಿಂಟ್ ಫ್ಯಾಮಿಲಿ ಒಳಗೆ ನಾ ಬೆಳೆದಿಲ್ಲ, ಸುನೀತಾ ಬೆಳೆದ, ಆಕೆಗೆ ಗೊತ್ತು. ಬಟ್ ನನಗೆ ಈ ಥರ ಫೀಲ್ ಇರಲಿಲ್ಲ. ಹೆಂಗಂದ್ರೆ ಈಗ ನಮ್ಮ ಅವನ ಕಡೆ ಈಗ ನಮ್ಮ ಮಮ್ಮಿ ನಮ್ಮ ಪಪ್ಪನೂ ನಿಂತ್ಕಷ್ಟು ಅಂದ್ರೆ ಅಲ್ಲಿನೂ ಒಂದು ಸ್ವಲ್ಪ ಮನಸ್ತಾಪ, ಅದು ಇದು. ಅವ್ರು ಬಂದ್ರೆ ಇವ್ರು ಬರಲಿ, ಇವ್ರು ಬಂದ್ರೆ ಅವ್ರು ಬರಲ್ಲ. ಈಗ ಯಾರಿಗೆ ಏನು ಅನ್ಬೇಕು, ಏನು ಬಿಡ್ಬೇಕು ಅಂತ ಜಾಸ್ತಿ ಇಲ್ಲ. ಅಷ್ಟೇ ನಮ್ಮವ್ವ, ನಮ್ಮಪ್ಪ, ನಾನು, ಅಣ್ಣ, ತಮ್ಮ ಅಂತ ಇಷ್ಟೇ ಗೊತ್ತಿತ್ತು. ಬಟ್ ಸುನೀತಾ ನನಗೆ ಪರಿಚಯ ಆದಮೇಲೆ, ಆಮೇಲೆ ಅವ್ರ ಮನೆಯವರೆಲ್ಲ ನಮಗೆ ನಾ ಇಲ್ಲಿ ಬರೋದು ಹೋಗೋದು ಮಾಡಿದ್ಮೇಲೆ ಒಂದು ಫೀಲು ಭಾಳ ಚೆಂದ ಇರುತ್ತೆ. ಎಲ್ಲ ಥರ ಸಂಬಂಧಗಳು, ಒಬ್ಬರು ಸಣ್ಣ ಸಣ್ಣ ಪಾಪುಗಳು ಮಾಮ ಅಂತಾರೆ, ಒಬ್ಬೊಬ್ರು ಕಾಕ ಅಂತಾರೆ, ಒಬ್ಬೊಬ್ಬರು ದೊಡ್ಡಪ್ಪ ಅಂತ ಯಾರೋ ಅನ್ನೋದು. ನಾನು ಸಣ್ಣದೀನಿ. ಒಂಥರ ಚಲೋ ಫೀಲ್. ಒಬ್ಬೊಬ್ಬರು ಮಗ, ಒಬ್ಬೊಬ್ಬರು ಮಗ ಅಂತಾರೆ. ಫೀಲ್ ಭಾಳ ಚಲೋ ಐತೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಏನು ಅನ್ಕೊಂಡಿದ್ದೆ ಅಂದ್ರೆ ಒಂದು ಫ್ಯಾಮ್ಲಿ ಅಂದ್ಬಿಡು ಹಿಂಗೆ ಇರ್ತೈತಿ ಜೀವನದಾಗ. ಒಬ್ಬಂಟಿಗತ್ಲೆ ಇದ್ರೆ ಅದೇ ಚಂದ ಅಂತ ಅನ್ಸಿತ್ತು. ಬಟ್ ಈಗ ಅನಿಸಿದ್ದು ಒಂದು ಫುಲ್ ಫ್ಯಾಮಿಲಿ ಇದ್ರೆ ಭಾಳ ಚಂದ ಇರುತ್ತೆ. ಮತ್ತಿಷ್ಟು ಎಲ್ಲ ಕಡೆ ಫ್ಯಾಮಿಲಿ ಅಂತ ಈಗ ಅಂತಿದ್ದೆ, ಹೋಲ್ಬಿಡ ಅಂತ ಅಂತಿದ್ದೆ. ಬಟ್ ಈಗ ಹೆಂಗೈತೆ ಅಂದ್ರೆ ಫೀಲ್ ಎಲ್ಲ ಕಡೆಯಿಂದ ಒಂದು ಸಂಬಂಧ ತೊಗೊಂಡು ಮಾತಾಡಿದಾರೆ ಅಂದಮೇಲೆ ಭಾಳ ಖುಷಿ ಆಗುತ್ತೆ ನನಗೆ. ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸ್. ಲಕ್ಕಿ ಅನ್ಸತ್ತೆ. ಲಕ್ಕಿನೇ ನಾನು. ನಂದು ಒಪಿನಿಯನ್ ಏನಂದ್ರೆ ಫಸ್ಟ್ ಅಂದ್ಕೊಂಡಿದ್ದು ಈ ಥರ ನಮ್ಮದು ಈ ಥರ ಮ್ಯಾರೇಜ್ ಆಗಿತ್ತಲ್ಲ, ಏನು ನಮ್ಗೆ ಇದು ಮಾಡಲ್ ಬಿಡೆ ಜಾಸ್ತಿ ತಲೆ ಕೆಡ್ತು ಹಂಗೆ ನಾರ್ಮಲಾಗಿ ಇದ್ದೇ ಇರ್ತೈತಿ ತಲೆಗೆ. ನಮ್ಮ ಮನ್ಯಾಗ ನಮ್ಮ ತಲೆಯಾಗ ಕೂತ್ಬಿಟ್ಟಿರ್ತೈತೆ ಅದು. ಅವ್ರ ಕಡೆಯಿಂದ ಏನಿರಲ್ಲ, ಬಟ್ ನಮ್ಮ ತಲೆಯಾಗ ಕೂತಿರ್ತೈತಿ. ಬಟ್ ಅದೇನಿಲ್ಲ, ಖುಷಿ ಆಯ್ತು ಭಾಳ. ನಮ್ಮ ಮನ್ಯಾಗ ಎಷ್ಟೇ ಬಡವರಿದ್ರು ಒಬ್ಬ ಮಗಳಿಗೆ ಏನು ಮಾಡಬೇಕು, ಮಗಳಿಗೆ ಏನು ಮಾಡಬೇಕು ಅದೆಲ್ಲ ಅಷ್ಟೆಲ್ಲ ಅವ್ರ ಕೈಲಿ ಮಾಡ್ತಾರೆ. ಅದು ಅದ್ರಾಗ ಮೇನ್ ಸಂಪ್ರದಾಯ ಪ್ರಕಾರ ಏನು ಮಾಡಬೇಕು ಅದು ಎಲ್ಲನೂ ಮಾಡ್ತಾರೆ, ಒಂದು ತಪ್ಸಲ್ಲ ನಮ್ಮ ಮನ್ಯಾಗ. ಅದೊಂದು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟರ ಮಾಡಿರ್ತಾರೆ. ಅದೊಂದು ಖುಷಿ ಆಗುತ್ತೆ ನಮಗೆ. ಹಾಗೆ ಗ್ರ್ಯಾಂಡಾಗಿ ಹಾಗೆ ಭಾರಿ ಹಂಗೇನಿಲ್ಲ, ಅಷ್ಟು ಮಾಡ್ತಾರಲ್ಲ, ಅದು ದೊಡ್ಡದು. ಈಗಿನ ಕಾಲದಾಗ ಒಬ್ಬೊಬ್ರಿಗೆ ಅದು ಸಿಕ್ಕಿರಲ್ಲ, ಅದು ಸಿಗ್ಲಾರ್ದವ್ರಿಗೆ ಅದು ಗೊತ್ತಾಗುತ್ತೆ. ಬಟ್ ನಮ್ಗೆ ಸಿಕ್ಕೈತೆ ಅಂದ್ರೆ ಲಕ್ಕಿ. ಇನ್ಮೇಲೆ ನಮ್ಮದು ಫ್ಯಾಮಿಲಿ ದೊಡ್ಡದಿರ್ತೈತಿ. ಇನ್ನು ನಮ್ಮ ಪಾಪ ಮೇಲೆ ಬಾಂಡಿಂಗಿನ ಸ್ವಲ್ಪ ಜಾಸ್ತಿ ಗಟ್ಟಿ ಆಗುತ್ತೆ. ಎಲ್ಲರೂ ಇರ್ತಾರೆ ಈ ಫ್ಯಾಮಿಲಿ. ಎಷ್ಟು ಇವ್ರದ್ದು ಎಲ್ಲ ಫ್ಯಾಮಿಲಿ ಹುಡ್ಕಾಡಿದ್ರು ಒಂದು 100 ಜನ ಆದ್ರೇನು ಹಂಗೆ ಲೆಕ್ಕಕ್ಕೆ ಹಿಡಿದ್ರೆ. ಅದ್ರಾಗ ನನ್ನ ಗಂಡು ಬಂದಂದ್ರೆ ಎಲ್ಲರೂ ಓಡಿ ಬರ್ತಾರೆ. ಮಾಮ, ಅಕ್ಕ, ಮಗ, ಮತ್ತೇನು ಸಣ್ಣ ಸಣ್ಣ ಹುಡ್ರು ಎಲ್ಲ ಮಾಮ ಅಂತಾನೆ ಭಾಳ ಮಂದಿ ಬರ್ತಾರೆ. ಸಣ್ಣ ಸಣ್ಣ ಹುಡ್ರು ಒಂದಿಷ್ಟು ಜನ ಕಾಕ ಅಂತಾರೆ. ಇಷ್ಟ ಆಗುತ್ತೆ, ಒಂಥರ ಚಂದ ಐತಿ. ಒಂದಿಷ್ಟು ಕಮೆಂಟ್ಸ್ಗಳು ಬರಾಗ್ತಿದ್ದು ನೋಡಿದೆ. ಅವಕ್ಕೆ ಸ್ವಲ್ಪ ಯಾಕಂದ್ರೆ ಡೈರೆಕ್ಟಾಗಿ ಉತ್ತರ ಕೊಟ್ಟರೆ ಅದೇನಂತಾರಲ್ಲ, ಹಾನಿ ಯಾರಿಗೆ ಆಶೀರ್ವಾದ ಮಾಡ್ತಾರೆ, ಆ ಲೆಕ್ಕಕ್ಕಾಗುತ್ತದು. ಅವ್ರಿಗೆ ಒಂದು ಸಣ್ಣದ ಒಂದು ಕಿವಿ ಮಾತು ಹೇಳ್ಬೇಕಂತ ಇಷ್ಟಪಡಾಗುತ್ತೆ. ಇದು ವ್ಲಾಗ್ ಇದು ಮಾಡಾಕತ್ತಿದ್ದು ನಾವು, ಆಯಿತಾ?
ಇದು ಯಾವುದೇ ಫ್ಯಾಷನ್ ಶೋ ಅಲ್ಲ. ಇದ್ರೊಳಗೆ ನಾವು ಕಲರ್ ತೋರಿಸ್ಬೇಕಾಗಿಲ್ಲ, ನಮ್ಮದು ಹೇರ್ ಸ್ಟೈಲ್ ತೋರಿಸ್ಬೇಕಾಗಿಲ್ಲ ಆಯಿತಾ. ನಾವು ಏನು ಫ್ಯಾಮಿಲಿ ಏನೈತೆ ಒಂದು ಫ್ಯಾಮಿಲಿ ಅಂದ್ರೆ ಹೆಂಗಿತ್ತು ಅಂತ ತೋರ್ಸಾಗುತ್ತೆ. ಕರಿ ಬಿಳಿ ಕೆಂಪು ಹಳದಿ ನಾವು ತೋರ್ಸಾಗುತ್ತಿಲ್ಲ ಆಯಿತಾ. ಹಂಗೆ ನೋಡಂಗಿತ್ತಂದ್ರೆ ಒಂದು ಯಾವ್ದಾರು ಪಿಕ್ಚರ್ ನೋಡ್ರಿ, ಹೋಗಿ ಚಂದ ಮೇಕಪ್ ಮಾಡ್ಕೊಂಡಿರ್ತಾರೆ ಅದ್ರೊಳಗೆ ಹೀರೋ ಹೀರೋಯಿನ್, ಅದನ್ನ ನೋಡ್ರಿ. ಇದು ವ್ಲಾಗ್ ಅಂದಮೇಲೆ ನಾವು ಮುಂಜಾನೆ ಎದ್ದುಗಳೇನೆ ಏನಿರ್ತೈತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ನಾವು ಆಯಿತಾ. ರಿಯಾಲಿಟಿ ನೋಡಕ್ಕೂ ಏನು ಧೈರ್ಯ ಇರ್ಬೇಕು, ತೋರ್ಸಾಕು ಧೈರ್ಯ ಇರ್ಬೇಕು, ನೋಡಕ್ಕೆ. ಹಂಗಂದ್ರೆ ಒಂದ ವಾರದಾಗ ಫುಲ್ ಬೆಳ್ಳಗ ಆಗ್ಬಿಡ್ಬೋದು. ಏನಾರ ಮಾಡಿ ಬೆಳ್ಳಗ ಮಾಡ್ಬೋದು. ಆಮೇಲೆ ನಾವು ಫಿಲ್ಟರ್ ಹಾಕಿ ಈಗ ನಾ ಎಡಿಟ್ ಮಾಡಕ್ಕೆ ಬೇಕಾದಂಗೆ ಫಿಲ್ಟರ್ ಹಾಕಿ ಬೇಕಾದಂಗೆ ಬೆಳ್ಳಗೂ ಆಗುತ್ತೆ, ಮುಖ ಬೆಳ್ಳಗಾಗುತ್ತೆ, ಸಾಫ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಬ್ಯಾಡ್ ಅದು. ಯಾಕಂದ್ರೆ ಇಮಿಡಿಯೇಟ್ಲಿ ಟಕ್ಕನ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಸಿಕ್ಕರೆ ಅಯ್ಯೋ ವಿಡಿಯೋದಾಗ ಹೆಂಗದಾಳ ಹೀಗೆ ಹೆಂಗದಾಳ ಅಂತ ಒಂದು ಮಾತು ಬರ್ತಾವೆ ಆಯಿತಾ. ನಾವು ವಿಡಿಯೋದಾಗ ಇನ್ನೂ ಕೆಟ್ಟದ್ದು ಹಾಕ್ಕೊಂಡ್ರು ಡೈರೆಕ್ಟಾಗಿ ನೋಡಿ ಒಂದು ಸ್ವಲ್ಪ ಇದ್ರೊಳಗೆ ಯಾರು ನಮ್ಮ ಅಂದ ಚಂದ ನೋಡಿ ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ಕೋತೀನಿ. ನಾವು ಅದನ್ನು ಯಾವುದು ನಾವು ಶೋ ಮಾಡೋಗುತ್ತಿಲ್ಲ ಆಯಿತಾ. ನಾವು ಅಂದ ಚಂದ ಶೋ ಮಾಡೋಗುತ್ತಿಲ್ಲ, ಕಲರ್ ಶೋ ಮಾಡೋಗುತ್ತಿಲ್ಲ. ಹಂಗೆ ಕಲರ್ ಗಿಲರ್ ಬೇಕು. ಯಾವುದೋ ಒಂದು ಪಿಕ್ಚರ್ ನೋಡ್ರಿ, ಒಂದಿಷ್ಟು ನಾಟಕಗಳು ನೋಡ್ರಿ, ಮಾರಿಗೆಲ್ಲ ಕಲರ್ ಗಿಲರ್ ಹಚ್ಚಿರ್ತಾರೆ ಆಯಿತಾ. ಅನ್ಸುತ್ತೆ ಇಷ್ಟು ಕರ್ರಗದಾಳ ಹಂಗೆ ಹಿಂಗೆ ಅಂತಿರ್ತಾರೆ. ನಾನು ತಲೆ ಬಿಡ್ತೈತಿ, ಇವರು ಕಮೆಂಟ್ ನೋಡ್ರಿ ಎಷ್ಟು ಬೆಳ್ಳಗಿದ್ದಿರ್ಬೇಕಪ್ಪ, ನಾನು ನೋಡ್ಬೇಕಾಗಿತ್ತು ನಿಮಗೆ ಅಂತ ಅನ್ಸುತ್ತೆ. ಎಷ್ಟು ಬೆಳ್ಳಗಿದ್ದಿರ್ಬೇಕು, ಎಷ್ಟರ ಚಂದ ಇದ್ದಿರ್ಬೇಕು ಇವರು, ನಾನು ನೋಡ್ಬೇಕಲ್ಲ, ಪುಣ್ಯ ಆಗ್ತದೆ, ಒಂದು ಪುಣ್ಯದ ಕೆಲಸ ಅದು ನೋಡ್ಬೇಕಲ್ಲ ಅಂತ ನನಗೂ ಅನ್ಸುತ್ತೆ. ಒಂದೊಂದ್ಸಲ ನೋಡು ಎಷ್ಟು ಚಂದ ಅದಾರ ಅಂತೇಳಿ. ಯಾಕೆ ಬೇಕಾ ಅಂಥವೆಲ್ಲ. ಆ್ಯಸ್ ನಾನು ಕಮೆಂಟ್ ಯಾರು ಮಾಡ್ತೀರಂದ್ರೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಜಸ್ಟ್ ಒಂದು ಹೇಳಾಗುತ್ತೀನಿ, ಎಜುಕೇಟೆಡ್ ಪರ್ಸನ್, ಗೊತ್ತಿದ್ದವರು ತಿಳಿದವರು ಆ ಥರ ಯಾವತ್ತೂ ಮಾಡಲ್ಲ ಆಯಿತಾ. ಫೀಲಿಂಗ್ಸ್ ಇದ್ದವರು ಆಯಿತಾ. ಮನ್ಯಾಗ ಒಂದು ಜಗತ್ತಿನ ಮೇಲೆ ಎಲ್ಲ ಥರದ ಜನ ಇರ್ತೈತಿ ಆಯಿತಾ. ನನಗೆ ಇನ್ನೊಂದು ಅನಿಸುತ್ತೆ, ನಿಮಗೆ ಬಿಳಿಗಿದ್ದವ್ರು ನಿಮ್ಗೆ ಕಲರ್ ಬಿಳಿದು ಕೊಟ್ಟು ದೇವರು ಮನಸ್ಸು ಕರ್ದು ಕೊಟ್ಬಿಟ್ಟ, ನಿಮ್ಮದು ಕಪ್ ಮನಸ್ಸು ಕೊಟ್ಬಿಟ್ಟ, ಏನು ಮಾಡೋಕ್ಕೆ ಬರಲ್ಲ. ನಿಮ್ಮ ಮ್ಯಾಲೆ ಕಲರ್ ಬೇಕಾದ ಹಾಕಿ ತೊಗೊಂಡ್ರು ಕಲರ್ ಸ್ವಚ್ಛ ಆಗೋಲ್ಲ, ಮನಸ್ಸು ಸ್ವಚ್ಛ ಆಗಲ್ಲ ನಿಮ್ಮದು. ಸೊ ಜಾಸ್ತಿ ಮಾತಾಡೋ ನಮ್ಮನ್ನು ಪ್ರೀತಿಸೋರು ಎಷ್ಟೋ ಜನ ನಮ್ಮ ಪ್ರೀತಿಯಾಗಿ ಅವರೆಲ್ಲ ಕಮೆಂಟ್ಸ್ ಮಾಡ್ತಾರೆ. ಅದಕ್ಕೆ ನಾನು ರಿಪ್ಲೈ ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನು ನಿಮ್ಗೇನು ಮಾಡೋಕ್ಕೆ ಹೋಗಲಿ, ನಿಮ್ಗೆ ತಲೆಯಾಗೂ ಕೆಡ್ಸ್ಕೊಳ್ಳಲ್ಲ. ಬಟ್ ನಮ್ಮನ್ನು ಯಾರು ಪ್ರೀತಿಸೋದಿರಿ ನಮ್ಮ ಕಡೆಯಿಂದನೂ ಅದಕ್ಕಿಂತ 10 ಪಟ್ಟು ಪ್ರೀತಿ ಇರ್ತೈತಿ ಆಯಿತಾ. ಎಲ್ಲೇ ಸಿಕ್ಕ ಮಾತಾಡ್ಸಿದ್ರು ತಲೆ ಬಾಗಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಕೈ ಚಂದ ಮಾತಾಡ್ಸೇ ಕಳಿಸಿರ್ತೀವಿ. ಹೊರತಾಗಿ ಆ್ಯಟಿಟ್ಯೂಡು ನಾ ಶೋ ನಾ ಚಂದ ಆಗಿಂದ ಇಂಥವು ನಮ್ಮ ಬಳಿ ಇಲ್ಲ. ಆಮೇಲೆ ಅಂಥವು ಏನಾರ ಬೇಕಾಗಿತ್ತು ಅಂದರೆ ನಮ್ಮ ವ್ಲಾಗು ಅಂಥವು ಇರಲ್ಲ. ಸಾರಿ, ಭಾಳ ಮೇಕಪ್ ಅಂದ ಚಂದ ನಾವು ತೋರ್ಸೋಕ್ಕಾಗಲ್ಲ. ಐ ಆಮ್ ಸಾರಿ. ಆದರೆ ಕಂಟೆಂಟ್ ಯಾರು ನೋಡೋಂಗಿತ್ತು ನೋಡಿರಿ, ಖುಷಿ ಪಡ್ರಿ. ನನ್ನ ಜಾಸ್ತಿ ಜನ ಡೈರೆಕ್ಟಾಗಿ ನೋಡಿದವರು ಈ ವಿಡಿಯೋ ನೋಡೋರು ಇವ್ರು ಹೌದಾ ಅಲ್ಲ ಅಂದಿರ್ತಾರೆ. ನಾನು ಹಂಗಿರ್ತೀನಿ, ಅಷ್ಟು ಓವರ್ ಮಾಡೋದು ಇಲ್ಲ. ನಾರ್ಮಲ್ ಎಲ್ಲರೂ ಹೆಂಗಿರ್ತಾರ ಆ ಥರನೇ ಇರ್ತೀನಿ ನಾನು. ಅಷ್ಟೆಲ್ಲ ಬೇಕಾಗಿಲ್ಲ ಅನ್ಸುತ್ತೆ. ಅದು ಮಾಡೋದು ಇಲ್ಲ, ನನಗೆ ಬೇಕಾಗೇ ಇಲ್ಲ ಅದು ಓವರ್ ಮಾಡೋದು ಆಯಿತಾ. ಆಮೇಲೆ ಇನ್ನೊಂದು, ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರ್ತಾವೆ ಆಯಿತಾ. ಊರಿಗೆ ಬಂದಮೇಲೆ ನಾನೇ ಉಳಿದಿಲ್ಲ, ನಂದು ಕುತ್ತಿಗೆತನ ಒಂದು ಕಲರ್ ಆದ್ರೆ ಮೈ ತಳ ಒಂದು ಕಲರ್ ಆಗೈತಿ ಇಲ್ಲಿ ಬಿಸಿಲಿಗೆ. ಆಮೇಲೆ ಅದ್ರಾಗ ಈಗ ಪ್ರೆಗ್ನೆಂಟ್ ಇರ್ತಾರೆ, ಅವ್ರಿಗೆ ಸ್ವಲ್ಪ ನೋಡಿಕೊಂಡು ಕಮೆಂಟು ಮಾನವೀಯತೆ ಇದ್ದವರು ಪ್ರೆಗ್ನೆಂಟ್ ಇರ್ತಾರೆ, ಅವ್ರಿಗೆ ಏನು ಅನ್ಬೇಕು, ಏನಂದ್ರೆ ಖುಷಿ ಪಡ್ತಾರೆ, ಏನಾರ ಖುಷಿ ಏನು ಖುಷಿ ಪಡಿಸಿದ್ರೆ ನಿಮ್ದು ಏನು ಹೋಗಂಗಿಲ್ಲ. ಒಂದು ಕಮೆಂಟ್ ಮಾಡ್ಬೇಕು ಅನ್ನಿಸ್ತಂದ್ರೆ ಒಂದು ಹಾರ್ಟ್ ಸಿಂಬಲ್ ಏನು ಕಳ್ಸಕ್ಕೆ ಹೋಗ್ಬೇಡ್ರಿ. ಇಲ್ಲಿಕಂದ್ರೆ ಸುಮ್ಮನೆ ನೋಡಿ ಎಂಜಾಯ್ ಮಾಡಿರಿ. ಅದ್ರಾಗ ಅದೇನಂತಾರಲ್ಲ, ಒಳ್ಳೇದು ಮಾಡೋಕ್ಕಾಲಿಕ್ಕಂದ್ರೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಅಷ್ಟೇ ನನ್ನ ಕಡೆಯಿಂದ ಕೇಳ್ಕೊಳ್ಳೋದು. ದಯವಿಟ್ಟು ಕಮೆಂಟು ಮಾಡಬೇಕು ಅನಿಸಿದ್ರೆ ಒಂದು ಸ್ವಲ್ಪ ದಿನ ಬಿಡ್ರಿ ಆಯಿತಾ. ಯಾಕಂದ್ರೆ ಒಂದು ಪ್ರೆಗ್ನೆಂಟ್ ಲೇಡಿಗೆ ಮನಸ್ಸು ನೋಯಿಸೋದು ಎಷ್ಟು ಪಾಪ ಅಂದ್ರೆ ಅದು ಅದಕ್ಕೆ ಹೋಲಿಸ್ತಾರೆ, ಭಾಳ ದೊಡ್ಡ ಪಾಪ ಐತದು. ದಯವಿಟ್ಟು ನಿಮ್ಮ ಮನ್ಯಾಗೂ ಹೆಣ್ಮಕ್ಳು ಇರ್ತಾರೆ ಆಯಿತಾ, ಅವರು ಒಂದಿನ ಪ್ರೆಗ್ನೆಂಟ್ ಆಕಾರ, ಅವ್ರದ್ದು ಮನಸ್ಸು ನೋಯಿಸೋದು ಇನ್ನೊಬ್ರು ಇರ್ತಾನೆ ಆಯಿತಾ. ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ವ್ಲಾಗ್ ನೋಡಿರಿ, ಎಂಜಾಯ್ ಮಾಡಿರಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ಮಾಡಿದ್ರೆ ನೀವು ಖುಷಿ ಪಡ್ತೀರ ಅನ್ನೋದು ನಮ್ಗೆ ಗೊತ್ತು. ಅಷ್ಟು ಸಿಂಪಲಾಗಿರೋಕ್ಕೆ ಟ್ರೈ ಮಾಡ್ತೀವಿ ಆಯಿತಾ. ಎಸ್, ಈಗ ಪಾಚ್ಕೊಳ್ಳೋ ಸಮಯ. ಎಲ್ಲರೂ ಮ್ಯಾಳ್ಗೆ ಮೇಲೆ ಮಲಗಿಸ್ಬೇಡ್ರಿ, ಮ್ಯಾಳ್ಗೆ ಮೇಲೆ ಮುಕ್ಕೋಬೇಡ್ರಿ ಅಂದಿದ್ರಿ. ಓಕೆ, ಅದು ಕೇಳ್ಬೇಕಾಗತ್ತೆ ನಾವು, ಕರೆಕ್ಟ್ ನೀವು ಹೇಳಿದ್ದು. ಸೊ ಮ್ಯಾಗಿ ಮೇಲೆ ಮಕ್ಕಳನ್ನ ಅವಾಯ್ಡ್ ಮಾಡಿ. ನಾವು ಒಬ್ಬನೇ ಬರ್ತೀನಿ, ಯಾಕಂದ್ರೆ ನನಗೆ ಗಾಳಿ ಬೇಕು. ಇಲ್ಲಿ ಸುನೀತಾ ಅವ್ರ ಅಣ್ಣರು, ಅವ್ರ ತಮ್ಮ ಅಣ್ಣರು 3 ಜನ ಮಕ್ಕಳಾಗುತ್ತೆ. ಮ್ಯಾಗಿ ಮೇಲೆ ಚೆಂದ ಗಾಳಿ ಬಿಟ್ಟಿದ್ದೆ. ರಾತ್ರಿ 12ಗೆ ಟೈಮ್ ಬರ್ತಾರೆ ಈಗ. ಸೊ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್.